ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಆಲ್ ಅರೌಂಡ್ ಅಸ್ ಅಂತ. ನಾನು ನೇಚರ್ ಬಗ್ಗೆ ವೀಡಿಯೋಸ್ ಹಾಕ್ತೀನಿ. ಫ್ಲವರ್ಸು, ಪಕ್ಷಿಗಳು, ಪ್ರಾಣಿಗಳು, ನಮ್ಮ ಸುತ್ತಲಿನ ಪರಿಸರ, ಇದೆಲ್ಲದರ ಬಗ್ಗೆ ಹಾಕ್ತೀನಿ ವೀಡಿಯೋಸು. ನೀವೆಲ್ಲ ನನಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್ ದ ಸಬ್ಸ್ಕ್ರೈಬರ್ಸ್. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರೆಲ್ಲರಿಗೂ ಥ್ಯಾಂಕ್ಸ್. ಇದು ನೋಡಿ, ಕಣಗಿಲೆ ಹೂವು ಗಿಡ. ಇದರಲ್ಲಿ ಕಣಗಿಲೆ ಹೂವಲ್ಲಿ 3 ಥರ ಇರುತ್ತೆ. ಒಂದು ಯೆಲ್ಲೋ ಕಲರ್, ಒಂದು ರೆಡ್ ಕಲರ್, ಒಂದು ಪಿಂಕ್ ಕಲರ್. ಇದು ರೆಡ್ ಕಲರ್ ಇದೆ. ಗಾಳಿ ನೋಡಿ, ತುಂಬ ಗಾಳಿ ಇರೋದ್ರಿಂದ ಎಷ್ಟು ಹಾರಾಡ್ತಿದೆ ಗಿಡ ಎಲ್ಲ. ಗಾಳಿಗೆ ಆ ಕಡೆ ಈ ಕಡೆ ತೂಗಾಡ್ತಾಯಿದೆ. ಒಂಥರ ಚೆನ್ನಾಗಿ ಅನಿಸುತ್ತೆ, ಉಯ್ಯಾಲೆ ಆಡ್ದಂಗಿದೆ. ಇದು ನೋಡಿ, ಪಿಂಕ್ ಕಲರ್ ಕಣಗಿಲೆ ಹೂವು. ಇದು ಎಷ್ಟು ಸುಂದರವಾಗಿದೆ ನೋಡಿ, ನೋಡೋದಕ್ಕೆ ಪ್ಲೆಸೆಂಟ್ ಕಲರ್ ಆಗಿದೆ, ತುಂಬ ಚೆನ್ನಾಗಿದೆ. ಇದು ನಮ್ಮ ಎದುರುಗಡೆ ಒಂದು ಗ್ರೌಂಡಲ್ಲಿ ಬಿಟ್ಟಿದೆ ಗಿಡ. ಅಲ್ಲಿರೋದು ಕಣಗಿಲೆ ಹೂವು. ಎಲ್ಲ ತಗೊಂಡೋಗಿ ಪೂಜೆಗೆ ಇಡ್ತಾರೆ ಎಷ್ಟೊಂದು ಜನ. ನಾವು ಸ್ವಲ್ಪ ದೂರ ಆಗುತ್ತೆ, ಹಾಗಾಗಿ ತೊಗೊಂಡೋಗಲ್ಲ. ತುಂಬ ಜನ ತೊಗೊಂಡೋಗ್ತಾರೆ ಹೂವನ್ನು. ದಿನ ತೊಗೊಂಡೋಗ್ತಾರೆ, ದಿನ ಹೂ ಬಿಡುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ಫ್ಲವರ್ಸು. ದೇವಿಗಂತೂ ಇದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಕಣಗಿಲೆ ಹೂವು. ಇದು ನೋಡಿ, ಚಿಕ್ಕ ಪಾಟಲ್ಲಿ ಹಾಕಿದ್ದಾರೆ. ಕಲರ್ ಎಷ್ಟು ಕಾಂಬಿನೇಷನ್ ಚೆನ್ನಾಗಿದೆ ನೋಡಿ, ಲೈಟ್ ಕಲರು, ಡಾರ್ಕು. ಇದು ಒಂಥರ ಚಿಕ್ಕ ಗಿಡ. ಇದು ಕಣಗಿಲೆ ಟೈಪೇ ಬರುತ್ತೆ. ಇದು ನೋಡಿ, ಗೊಂಚಲಾಗಿ ಇದೆ. ಇದು ಗ್ರೂಪ್ ಇದೆ. ಇದು ಒಂದೇ ಹೂವು ಅಲ್ಲ, ತುಂಬ ಹೂಗಳಿದೆ ಒಂದೊಂದು ಗೊಂಚಲಲ್ಲಿ. ಇದು ರೋಸ್ ಥರ ಕಾಣುತ್ತೆ, ಬಟ್ ಇದು ರೋಸ್ ಗಿಡ ಅಲ್ಲ, ಬೇರೆ ಗಿಡ. ಇದು ನೋಡಿ, ವೆಲ್ವೆಟ್ ಫ್ಲವರ್ ಅಂತ. ವೆಲ್ವೆಟ್ ಥರ ಸ್ಮೂತಾಗಿರುತ್ತೆ. ಟಚ್ ಮಾಡಿದ್ರೆ ವೆಲ್ವೆಟ್ ಟಚ್ ಮಾಡ್ದಂಗಿರುತ್ತೆ. ಇದು ನೋಡಿ, ತುಂಬ ಚೆನ್ನಾಗಿದೆ. ಮೊಗ್ಗು ಎಷ್ಟು ಚೆನ್ನಾಗಿ ಬಂದಿದೆ. ಇದು ಬೆಲ್ ಶೇಪ್ ಫ್ಲವರ್ ಅಂತ, ಗಂಟೆ ಹೂ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ. ಇದು ನೋಡಿ, ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ, ತುಂಬ ಸುಂದರವಾಗಿದೆ. ಇದು ನೋಡಿ, ಲ್ಯಾವೆಂಡರ್ ಫ್ಲವರ್ ಎಷ್ಟು ಚೆನ್ನಾಗಿದೆ. ಲ್ಯಾವೆಂಡರ್ ಕಲರ್ ನೋಡೋಕ್ಕೆ ಒಂಥರ ಕಣ್ಣಿಗೆ ಎಷ್ಟು ಚೆನ್ನಾಗಿರುತ್ತೆ. ಇದು ಛತ್ರಿ ಥರ ಹರಡ್ಕೊಂಡಿದೆ ಹೂವನ್ನೇ ಹಿಂಗೆ ಛತ್ರಿ ಥರ ಕಾಣಿಸುತ್ತೆ. ಇದು ನೋಡಿ, ಪರ್ಪಲ್ ಆ್ಯಂಡ್ ಯೆಲ್ಲೋ ಎಷ್ಟು ಒಳ್ಳೆ ಕಾಂಬಿನೇಷನ್, ತುಂಬ ಚೆನ್ನಾಗಿದೆ. ಇದು ನೋಡಿ, ಪಿಂಕ್, ಕಣ್ಣಿಗೆ ಎಷ್ಟು ಸೂದಿಂಗ್ ಅನಿಸುತ್ತೆ. ಇದು ತುಂಬ ಚೆನ್ನಾಗಿದೆ ಕಲರು. ಹೂವು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಇದು ನೋಡಿ, ಸಣ್ಣ ಇದ್ರ ಮೇಲೆ ಚಿಟ್ಟೆ ಕೂತಂಗಿದೆ ಬಳ್ಳಿ ಮೇಲೆ. ಇದು ನೋಡಿ, ಬಟರ್ಫ್ಲೈ ಹಾರ್ತಾ ಇದೆ ಏನೋ, ಪಕ್ಷಿ ಯಾವುದೋ ಹಾರ್ತಾ ಇದೆ ಏನೋ ಅಂತ ಆ ಥರ ರೆಕ್ಕೆ ಬಿಟ್ಕೊಂಡಿದೆ ಹೂವು. ಇದು ಬ್ರಹ್ಮಕಮಲ ನೋಡಿ. ಬ್ರಹ್ಮಕಮಲದಲ್ಲಿ ಎಷ್ಟು ವೆರೈಟಿ ಕಲರ್ಸ್ ಇದೆ. ಇದು ಒಂಥರ ಆರೆಂಜು ಪಿಂಕ್ ಮಿಕ್ಸ್ ಕಲರು ಕಾಂಬಿನೇಷನ್ ನೋಡಿ. ಅದು ದೇವ್ರ ಸೃಷ್ಟಿ ನೋಡಿ, ಎಷ್ಟು ಚೆನ್ನಾಗಿದೆ. ಇದು ಒಂಥರ ಕಮಲದ ಮೊಗ್ಗು, ಇನ್ನೂ ಅರಳಬೇಕು. ಕಮಲ ಅಂದರೆ ಇದು ನೆಲದ ಮೇಲೆ ಬೆಳೆಯೋದು, ನೀರಲ್ಲಿ ಬೆಳೆಯೋ ಕಮಲ ಅಲ್ಲ. ಇದು ಅಷ್ಟೇ, ಕಮಲದ ಮೊಗ್ಗು ಇನ್ನೂ ಅರಳ್ತಾ ಇದೆ. ಇದು ಒಂಥರ ಫ್ಲವರು. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ, ಬಾರ್ಡರು ಅದು. ಇದು ನೋಡಿ, ಪಿಂಕ್ ಆ್ಯಂಡ್ ಯೆಲ್ಲೋ ಅರ್ಧ ಕಸಿ ಮಾಡಿರ್ತಾರೆ. ಕಸಿ ಮಾಡಿರೋದ್ರಿಂದ ಈ ಥರ ಡಬಲ್ ಕಲರ್ ಬರುತ್ತೆ. 2 ಗಿಡಗಳನ್ನ ತಗೊಂಡು ಕಸಿ ಮಾಡಿ ಬೆಳೆಸೋದ್ರಿಂದ ಈ ಥರ 2 ಕಲರ್ ಬರುತ್ತೆ, ಮಿಕ್ಸಿಂಗ್ ಇರುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ, ರೆಡ್ ಆ್ಯಂಡ್ ವೈಟ್, ಸೂಪರಾಗಿದೆ. ಯಾವಾಗಲೂ ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ, ಒಂಥರ ರೋಸ್ ಥರನೇ ಕಾಣುತ್ತೆ. ಇದು ಬ್ಲ್ಯಾಕ್ ಇರೋದೆಲ್ಲ ಎಲೆಗಳು, ಪಿಂಕ್ ಕಲರ್ ಮಾತ್ರ ಹೂವು. ಇದು ಯೆಲ್ಲೋ ಕಲರ್ ಹೂವು ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಕಾಂಬಿನೇಷನ್ ನೋಡಿ, ಎಷ್ಟು ಸೂಪರಾಗಿದೆ. ನಾವು ಡ್ರೆಸ್ಗೆ, ಸೀರೆಗೆ ಎಲ್ಲ ಈ ಥರ ಡಿಸೈನ್ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ. ಈ ಪ್ರಕೃತಿಯಿಂದನೇ ನಾವೆಲ್ಲ ಡಿಸೈನ್ನ
ಇದು ನೋಡಿ ಎಷ್ಟು ಮೊಗ್ಗು ಇನ್ನೂ ಅರಳ್ತಾ ಇದೆ. ಇನ್ನೂ ಅರಳಿದ್ರೆ ಇನ್ನೂ ದೊಡ್ಡದಾಗಿರುತ್ತೆ ಹೂವು. ಇದು ನೋಡಿ ಕಲರ್ ಎಷ್ಟು ಒಂಥರ ಸೂಪರಾಗಿ ಸೂದಿಂಗ್ ಕಲರ್, ಇದು ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಎಷ್ಟು ಪ್ಲೆಸೆಂಟ್ ಕಲರ್ ಇದೆ ನೋಡಿ, ಪಿಂಕ್